ಎಲ್ಲ ನನ್ನ ಪ್ರೀತಿ ಕಡೆಗರಿಗೂ ಪ್ರಸನ್ನ ತಂಡೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು RCB ವರ್ಸಸ್ LSG ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ನಮ್ಮ RCB ಅವರು ಪ್ಲೇಯಿಂಗ್ ಲೆವೆನ್ ಚೇಂಜ್ ಮಾಡ್ತಾರಾ, ಸೊ ಏನು ಕತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ. ಅಂಡ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡೋದು ಮರಿಬಿಡಿ. ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ RCB ಇವತ್ತು ಮ್ಯಾಚ್ ಗೆಲ್ಲುತ್ತಾ ಇಲ್ವಾ ಅಂತ, ಸೊ ಮರಿಬಿಡಿ, ಓಕೆನಾ? ಸೊ ಗೈಸ್ ಆಕ್ಚುಲಿ RCB ಅವರು ಈಗ 6 ಪಾಯಿಂಟ್ ತಗೊಂಡು ಹಾರ್ತಾ ಇದೆ. ಸೊ ಐ ಥಿಂಕ್ ಅನ್ಫಾರ್ಚುನೇಟ್ಲಿ ರಾಜಸ್ಥಾನ್ ರಾಯಲ್ಸ್ ಮೇಲೆ ಸೋತಿದ್ದು. ಅವತ್ತೇನಾದ್ರು ಸೋಲಿಲ್ಲ ಅಂತಂದ್ರೆ 4-4 ಗೆದ್ದಂಗಾಗಿರೋದು. ಟಾಪ್ ಅಲ್ಲಿ ಕುತ್ಕೊಳ್ತಾ ಇದ್ವಿ, ನೆಟ್ ರನ್ ರೇಟ್ ಚೆನ್ನಾಗಿರ್ತಾ ಇತ್ತು, ಆಲ್ಮೋಸ್ಟ್ 8 ಪಾಯಿಂಟ್ಸ್ ಅಲ್ಲಿ ಇತ್ತಿದ್ವಿ. ಬಟ್ ಎನಿವೇಸ್ ಪಂಜಾಬ್ ಅವರು ಇವಾಗ 7 ಪಾಯಿಂಟ್ಸ್ ನ ತಗೊಂಡು ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ಬರೋದೇ ನಾವುಗಳು. ಸೊ ಐ ಥಿಂಕ್ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇಲ್ಲ ರಾಜಸ್ಥಾನ್ ರಾಯಲ್ಸ್ ಹೊಡಿದ್ರೆ ನಾವು 3ನೇ ಜಾಗದಲ್ಲಿ ಇದ್ದೀವಿ. ಪ್ರಾಬ್ಲಮ್ ಏನಂತಂದ್ರೆ ಈಗ ಆಕ್ಚುಲಿ ಇವತ್ತಿನ ಮ್ಯಾಚ್ ಆಲ್ಮೋಸ್ಟ್ ಸ್ವಲ್ಪ ಟೈ ಆಗುತ್ತೆ ಅನ್ನೋ ತರನೇ ಸಿಚುವೇಶನ್ಸ್ ಗಳಿದೆ. ಯಾಕಂದ್ರೆ LSG ಅವರು ಅವೇಶ್ ಖಾನ್ ಮತ್ತೆ ಮೊಶಿನ್ ಖಾನ್ ಮತ್ತೆ ನಮ್ಮ ಇನ್ನೊಬ್ಬ ಯಂಗ್ಸ್ಟರ್ ಮಯಾಂಕ್ ಯಾದವ್ ವೇಗಿ, ಸೊ 150+ ಅಲ್ಲಿ ಹಾಕುವಂತ ಒಬ್ಬ ವೇಗಿ ಫಿಟ್ ಆಗಿದ್ದಾರೆ ಅಂತ LSG ಕೋಚ್ ಅವರು ಹಂಚ್ಕೊಂಡಿದ್ದಾರೆ. ಸೊ ಇವಾಗ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಅವ್ರೇನಾದ್ರೂ ವಾಪಸ್ ಬಂದ್ರೆ ಬೆಂಗಳೂರು ಪಿಚ್ಗಳಲ್ಲಿ ಯಾವ ರೀತಿ ಒಡ್ಸ್ಕೊಳ್ತಾರ ಇಲ್ಲಾಂದ್ರೆ ವಿಕೆಟ್ ತಗೊಳ್ತಾರ ಅನ್ನೋದೇ ಒಂದು ಕುತೂಹಲ ನಮ್ಮಲ್ಲಿ ಮೂಡಿದೆ ಆಕ್ಚುಲಿ. ಬಟ್ ಈಗ ಅವರು ಏನೇ ಆದ್ರೂ ಆಪೋಸಿಷನ್ ನಮ್ಮ RCB ಅವರು ಯೋಚನೆ ಮಾಡ್ತಾ ಇರ್ತಾರೆ, ಇವ್ರಿಗೆ ಯಾವ ತರ ನೆಗೆಟ್ ಮಾಡ್ಬೇಕಪ್ಪ, ಯಾವ ರೀತಿ ಅವರಿಂದ ಹೊಡಿಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಎನಿವೇ ಸದ್ಯಕ್ಕೆ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ RCB ಅವರು ಪ್ಲೇಯಿಂಗ್ ಲೆವೆನ್ ಹೇಗಿದೆ ಅಂತಂದ್ರೆ ಐ ಥಿಂಕ್ ಸಾಲ್ಡ್ ಔಟ್ ಆಗಿದೆ. ಐ ಥಿಂಕ್ ಜಕಬ್ ಡಫಿ ನನ್ಗೆ ಅನಿಸಿರೋದು ಏನಂತಂದ್ರೆ, ವೈಭವ್ ಸೂರ್ಯವಂಶಿ 16 ವರ್ಷದ ಹುಡುಗ ಜಾಸ್ ಹೆಜಲ್ವುಡ್ ನ ರಿಪ್ಲೇಸ್ ಮಾಡ್ಬಿಟ್ನಲ್ಲ ಅಂತ ನನಗೆ ಬೇಜಾರಾಯ್ತಿದೆ. ಗುರು ಎಂತ ಜಾಸ್ ದ ಬಾಸ್ ಮ್ಯಾಚ್ ವಿನ್ನರ್ ಗುರು, ಅರ್ಥ ಆಗ್ತಾ ಇಲ್ಲ ಯಾಕೆ ಮುಂಬೈ ವಿರುದ್ಧ ಬಿಟ್ರು ಅಂತ. ಐ ಥಿಂಕ್ ಒಂದ್ ಮ್ಯಾಚ್ ಹೊಡ್ಸ್ಕೊಂಡಿದ ತಕ್ಷಣನೇ ಅವ್ರ ಕೆಪಬಿಲಿಟಿ ಇಲ್ಲ ಅಂತ ಅನ್ನಕ್ಕಾಗಲ್ಲ. ಜಕಬ್ ಡಫಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ನಾಟ್ ಎ ಗುಡ್ ಬೌಲರ್. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನಮಗೆ ಜಾಸ್ ದ ಬಾಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ RCB ಲಿ, ಎಸ್ಪೆಷಲಿ ಚಿನ್ನಸ್ವಾಮಿ ಪಿಚ್ ಅಂತ ಬಂದಾಗ ವಿಕೆಟ್ ತಗೊಂಡಿದ್ರಲ್ಲ, ಅದಕ್ಕೋಸ್ಕರ ಈ ಮ್ಯಾಚ್ ಲಾಸ್ಟ್ ಮ್ಯಾಚ್ ಹಾಕೊಂಡಿದ್ದಾರೆ ಅಷ್ಟೇ. ಇಲ್ಲ ಅದೇ ಗೊತ್ತಿಲ್ಲ ಯಾಕೆ ಅಂದ್ರೆ ನಂಗೆ ಕನ್ಫ್ಯೂಷನ್ ಆಗೋಯ್ತು. ಏನ್ ಗುರು ಬರೀ ಒಂದೇ ಒಂದು ಮ್ಯಾಚ್ ಒಡ್ಸ್ಕೊಂಡಿದ್ದಕ್ಕೆ ಈ ತರ ಚೇಂಜ್ ಮಾಡ್ಬಿಟ್ರೆ RCB ಮ್ಯಾನೇಜ್ಮೆಂಟ್ ಅಂತ, ಇಲ್ಲ ಏನಾದ್ರೂ ಇಂಜುರಿ ಆಗಿತ್ತಾ, ಇಲ್ಲ ರೆಸ್ಟ್ ಕೊಟ್ಟಿದಾರಾ, ಏನು ಎತ್ತಕತೆ ಅಂತ ಸಖತ್ತು ಕುತೂಹಲ ಮಾಡ್ತದೆ. ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಆಕ್ಚುಲಿ ಸೂರ್ಯವಂಶಿ ಇಂಪ್ಯಾಕ್ಟ್ ಇಂದ ಜಾಸ್ ಹೆಜಲ್ವುಡ್ ಅವ್ರನ್ನ ಬಿಡಬೇಕಾಗಿ ಡ್ರಾಪ್ ಮಾಡ್ಬೇಕಾಗಿ ಬಂತ. ಈಗ ಆಕ್ಚುಲಿ ಒಂದು ಟೆಕ್ನಿಕ್ ಗೊತ್ತಾಗಿರುತ್ತೆ. ಸೊ ಸೂರ್ಯವಂಶನೇ ಹೇಗೆ ಔಟ್ ಮಾಡೋದು, ಯಾಕಂದ್ರೆ ಅವ್ರು ಯಾರು ಹೊಸಬ ಅನ್ಸುತ್ತೆ ಪವರ್ ಅಲ್ಲಿ 3-4 ವಿಕೆಟ್ ತಗೊಂಡು. ಏನ್ ಪ್ರಾಬ್ಲಮ್ ಏನ್ ಗೊತ್ತಾ, ಆಕ್ಚುಲಿ ಬಾಲ್ ನ ಸ್ವಿಂಗ್ ಮಾಡ್ಬಿಟ್ರೆ ಆಟೋಮೆಟಿಕಲಿ ಬಾಲ್ ನ ಬೀಸಕ್ ಹೋಗ್ತಾರೆ ಗೊತ್ತಾ, ಅವಾಗ ಕ್ಯಾಚ್ ಆಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಕೆಟ್ ತಗೊಂಡಿರಲ್ಲ. ಹೌದು, ಇವನ್ ನೆನ್ನೆನೂ ಕೂಡ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಮೇಲೆ ನೋಡ್ತಾ ಇದ್ದೆ, ಕ್ಯಾಚ್ ಆಲ್ಮೋಸ್ಟ್ ಹಿಡಿದ್ಬಿಟ್ಟಿದ್ರು ಫಿಲ್ ಸಾಲ್ಟ್, ಬಟ್ ಬೌಂಡ್ರಿ ಲೈನ್ ಹತ್ರ ಬಿದ್ದೋಗ್ಬಿಟ್ರು ಕೆಳಗಡೆ. ತಳ್ಳು ಇಲ್ಲ, ಹೌದು ಹಿಡ್ಕೊಂಡಿದ್ರು, ತಳ್ಳು ಇಲ್ಲ, ಕ್ಯಾಚ್ ಸಿಕ್ಸು ಇದು ಮಾಡಿಲ್ಲ. ಅವ್ರು ಆಕ್ಚುಲಿ ಬಾಲ್ ನ ಹಿಡ್ಕೊಂಡು ಮುಂದೆ ಬಂದ್ಬಿಟ್ರಲ್ಲ, ಬೌಂಡ್ರಿ ಲೈನ್ ಟಚ್ ಆಗೋಯ್ತು, ಗ್ರಿಪ್ ಸಿಕ್ಲಿಲ್ಲ. ಇಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ಭುವನೇಶ್ವರ್ ಕುಮಾರ್ ಐ ಥಿಂಕ್ ಸೆಕೆಂಡ್ ಟೈಮ್ ವಿಕೆಟ್ ನ ತಗೊಳ್ತಾ ಇದ್ರು. ಫೆಲ್ಟ್ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಸೂರ್ಯವಂಶಿನ ನೆಗೆಟ್ ಮಾಡುವಂತ ಪಾಸಿಬಿಲಿಟೀಸ್ ಆಲ್ರೆಡಿ ಆಲ್ಮೋಸ್ಟ್ ಇವಾಗ ಒಂದ್ ಸ್ವಲ್ಪ ಯಾಕಂದ್ರೆ ವರುಣ್ ಚಕ್ರವರ್ತಿನೂ ಕೂಡ ನೆನ್ನೆ ಅನ್ಕೊಂಡಿದ್ದೆ ವರುಣ್ ಚಕ್ರವರ್ತಿ ವಿಕೆಟ್ ತಗೊಳ್ತಾರೆ ಅಂತ, ಬಟ್ ಆಗಿಲ್ಲ. CSK ವಿನ್ ಆಯ್ತು ಗೈಸ್. ಐ ಥಿಂಕ್ ಕ್ರೇಜಿ. ಐ ಥಿಂಕ್ ನೂರ್ ಅಹಮದ್ ಅವರು ಮ್ಯಾಚ್ ನ ಒಂದೇ ಓವರ್ ಟರ್ನ್ ಮಾಡ್ಬಿಡ್ತಾರೆ, 2 ವಿಕೆಟ್ ನ ತಗೊಂಡು. ಅಲ್ಲೇ ಕ್ಯಾಮ್ರಾನ್ ಗ್ರೀನ್ ಅಂತೂ ನನ್ನ ಪ್ರಕಾರ ಅವ್ರ ಕೆರಿಯರ್ ಮುಗೀತು. ಅಂಡ್ ಈಗ RCB ಪರವಾಗಿ ಮಾತಾಡೋ ಆಗಿದ್ರೆ ಗೈಸ್, RCB ಲಿ ಇವತ್ತು ನಮ್ಗನ್ಸ್ತಾ ಇರೋದು ಹೈಯೆಸ್ಟ್ ರನ್ ಗೆಟರ್ ಯಾರು ಆಗ್ತಾರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ, ನಾನು ಎಲ್ಲೋ ಲಾಸ್ಟ್ ಮ್ಯಾಚಸ್ ಅಲ್ಲಿ 36 ಬಾಲ್ಗೆ 50 ರನ್ ನೋಡಿದ್ನಲ್ಲಪ್ಪ, ಎಲ್ಲೋ ಅದೊಂದು ಸ್ವಲ್ಪ ಗಿಲ್ಟ್ ಫೀಲ್ ಆಗ್ತದೆ. ಆ ತರ ಒಳ್ಳೆ ಪಿಚ್ ಅದೇ ಅವ್ರಿಗೆ ಅಂದ್ರೆ ತಲೆನೋಯ್ತೈತೆ. ಆಕ್ಚುಲಿ ಹೇಳ್ಬೇಕು ಅಂತ ತಲೆನೋಯ್ತಿತ್ತಂತೆ, ಏನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಸಮಥಿಂಗ್, ಸೊ ಮೇ ಬಿ ಆ ಒಂದು ಫ್ರಸ್ಟ್ರೇಷನ್ ಅಲ್ಲೂ ಎಸ್ತಿರ್ತಾರೆ. ಇಲ್ಲ ಅಂದ್ರೆ ನಾನು ರನ್ ಸ್ಕೋರ್ ಮಾಡಕ್ ಆಗಿಲ್ಲ ಅಂತಾನು ಕೂಡ ಒಂದು ಹಂಗರ್ನೆಸ್ ಇದೆ ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಗೈಸ್. ಎಸ್, ಅಂಡ್ ಇನ್ನ ಇವರಿಬ್ರು ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ ಕೇವಲ 6 ಮ್ಯಾಚ್ಗಳು ಅಷ್ಟೇ ಆಡಿರೋದು RCB ವರ್ಸಸ್ LSG. 6ರಲ್ಲಿ 4 ಮ್ಯಾಚ್ ನಮ್ಮ RCBನೇ ಗೆದ್ದಿರೋದು, ಇನ್ನು 2 ಮ್ಯಾಚ್ ಅಷ್ಟೇ ಮಾತ್ರ ಈ ಕಡೆ LSG ಅವ್ರು ಗೆದ್ದಿರೋದು. ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ 230 ಹೈಯೆಸ್ಟ್ ಸ್ಕೋರು RCB ಅವ್ರು ಹೊಡೆದಿರೋದು. ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 108 LSG ಅವ್ರು ಹೊಡೆದಿರೋದು. ಇಲ್ಲಿ ಗೈಸ್ ಲೋಯೆಸ್ಟ್ ಸ್ಕೋರ್ 108 ರನ್ ನೆನಪಿದ್ಯಾ LSG ಅಲ್ಲಿ? ಅವೇಶ್ ಖಾನ್ ಫಿನಿಷರ್ ನಮ್ಮ RCB ಲಿ ಮತ್ತೆ ಅಗ್ರೆಷನ್ ತೋರಿಸ್ಬಿಟ್ಟು ಹೋಗಿದ್ರು. ನಾವು ಹೋಗಿ ಮತ್ತೆ ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ನೋಡಿದ್ವಿ, ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರ ಜಗಳನು ಕೂಡ ನೋಡಿದ್ವಿ. ಅದೇ ತರ ರಿಪೀಟ್ ಆಗುತ್ತಾ? ಇಲ್ಲ, ಬಿಕಾಸ್ LSG ಇಸ್ ನ್ಯೂ ಡಿಫ್ರೆಂಟ್ ಟೀಮ್ ಗೈಸ್. ಯಾಕಂದ್ರೆ ಗೌತಮ್ ಗಂಭೀರ್ ಅವರು ಇಲ್ಲ, ಹೊಸ ಕೋಚ್ ಮ್ಯಾನೇಜ್ಮೆಂಟ್, ಕೇನ್ ವಿಲಿಯಮ್ಸನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಬ್ಯಾಟಿಂಗ್ ಒಬ್ಬ ಮೆಂಟರ್ ಆಗಿ. ಸೊ ಐ ಥಿಂಕ್ ಒಂದು ಒಳ್ಳೆ ಟೀಮ್ ಆಗಿ ಕಾಣಿಸ್ಕೊಳ್ತಾ ಇದೆ LSG ಅವರು. ಒಳ್ಳೆ ಯಂಗ್ಸ್ಟರ್ಸ್ಗಳನ್ನ ತಗೊಂಡ್ಬಂದು ಇಡ್ತಾ ಇರೋದು. ಬಟ್ ಇವತ್ತು ನನ್ನ ಪ್ರಕಾರ ನಿಕೋಲಸ್ ಪುರಾನ್ ಅವರು ಇದು ಸದ್ಯಕ್ಕೂ ಫೈರ್ ಅಪ್ ಮಾಡಿಲ್ಲ. IPL ಅಂತ ಬಂದಾಗ ವೆಸ್ಟ್ ಇಂಡೀಸ್ ಅವ್ರು ಫೈರ್ ಅಪ್ ನಾವು ಆಲ್ರೆಡಿ ಆಲ್ಮೋಸ್ಟ್ ನೋಡಿರ್ತೀವಿ ಎವ್ರಿ ಮ್ಯಾಚಸ್ ಅಲ್ಲೂ ಕೂಡ, ಎವ್ರಿ ಸೀಸನ್ ಅಲ್ಲೂ ಕೂಡ. ಬಟ್ ಇವತ್ತು ನಿಕೋಲಸ್ ಪುರಾನ್ ಚಿನ್ನಸ್ವಾಮಿ ಪಿಚ್ ಅವ್ರಿಗೆ ಫೇವ್ರೇಟ್ ಪಿಚ್ಚು. 100% ಇವತ್ತು ನಿಕೋಲಸ್ ಪುರಾನ್ 50+ ರನ್ಸ್ ಬಂದೇ ಬರುತ್ತೆ, ಬರೆದು ಕೊಡಿ. ಐ ಥಿಂಕ್ ಇವತ್ತು ಕೂಡ ಹೈಯೆಸ್ಟ್ ರನ್ ಗೆಟಿಂಗ್ ಆಗುವಂತ ಪಾಸಿಬಿಲಿಟೀಸ್ ಇದೆ. ಮಿನಿಮಮ್ 210, 250, 220+ ಅಂತೂ ಬಂದೇ ಬರುತ್ತೆ. ಸೊ ಚಿನ್ನಸ್ವಾಮಿ ಪಿಚ್ ಆಗಿರೋದ್ರಿಂದ
ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆಕ್ಚುಲಿ ಎಲ್ರದ್ದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಬಟ್ ನನಗನ್ನಿಸ್ತಾ ವಿರಾಟ್ ಕೊಹ್ಲಿ ಅವ್ರದ್ದು ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಇರುತ್ತೆ. ಜೊತೆಗೆ ಜಿತೇಶ್ ಶರ್ಮಾ ಅವ್ರದ್ದು ಒಂದು 50+ ಬರುವಂತ ಪಾಸಿಬಿಲಿಟೀಸ್ ಇದೆ. ಫೇವರೇಟ್ ಟೀಮು ಆಕ್ಚುಲಿ ಜಿತೇಶ್ ಶರ್ಮಾಗೆ ಇವರೇ ಮ್ಯಾಚ್ ವಿನ್ ಮಾಡಿಸಿದ್ರು ಆಕ್ಚುಲಿ. ಹೌದು. ಇನ್ನು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡಂಗಿದ್ರೆ RCB ನಮ್ಮ ಪ್ರಕಾರ ಇಬ್ರು ಪ್ಲೇಯಿಂಗ್ ಲೆವೆನ್ ಚೇಂಜ್ ಮಾಡಬೇಕು ಅಂತ ನಾವು ಅನ್ಕೊಂತೀವಿ. ಒಂದು ಸಾಲ್ಟ್ ನ ತೆಗೆದು ಜಕಬ್ನ ಆಡಿಸ್ಬೇಕು ಅಂತ. ಸೊ ನನ್ನ ಒಂದು ಇದು ಅನಿಸಿಕೆ ಇದು. ಆಕ್ಚುಲಿ ಏನ್ ಗೊತ್ತಾ, ಜಕಬ್ ಬೆತ್ತಲ್ಗೆ ಚಾನ್ಸ್ ಸಿಗಬಹುದು. ಬಟ್ ಯಾವಾಗ ಅಂತಂದ್ರೆ ಐ ಥಿಂಕ್ 7 ಮ್ಯಾಚಸ್ ಆದ್ಮೇಲೆ ಸಿಗುವಂತ ಪಾಸಿಬಿಲಿಟಿ ಇದೆ. ಯಾಕಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ರನ್ ಸ್ಕೋರ್ ಮಾಡಿದಾರಲ್ಲ, ಕಮ್ಬ್ಯಾಕ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನನಗೆ ಈ ಒಂದು ಮ್ಯಾಚ್ ಅಲ್ಲಿ LSG ಪರ ಆಡಬೇಕಾದ್ರೆ ಸೊ ಮೇ ಬಿ ಕೊಟ್ರೆ ಜಕಬ್ಗೆ ಸೊ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಇನ್ನೊಂದು ಆಕ್ಚುಲಿ ಡಫಿ ಬದ್ದು ಮತ್ತೆ ನನ್ನ ಒಂದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈಗ ಆಲ್ಮೋಸ್ಟ್ ರಸಿಕ್ದಾರ್ ಅವ್ರನ್ನ ಹಾಕೊಂಡಿರೋದು ನನಗೆ ಒಳ್ಳೆ ಬೌಲಿಂಗ್ ಇಂಪ್ರೆಸ್ ಮಾಡಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಆಕ್ಚುಲಿ, ಹೊಡ್ಸ್ಕೊಳ್ತಾರೆ ಇಲ್ಲ ಅಂತಲ್ಲ. ಶರ್ಮನ ಹಾಕೊಬೇಕು, ಸುಯೇಶ್ ಶರ್ಮನ್ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು ಆಕ್ಚುಲಿ. ಸೊ ಲೆಟ್ ಸಿ ದಟ್. ನನಗೆ ಏನ್ ಅನಿಸ್ತದೆ ಅಂತಂದ್ರೆ ವೆಂಕಟೇಶ್ ಅವ್ರನ್ನು ಪಾಪ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಒಳ್ಳೆ ಪ್ಲೇಯರು. ಬಟ್ ದೇವದತ್ ಪಡಿಕಲ್ ಅವರು ಚೆನ್ನಾಗಿ ಆಡ್ತಾ ಇದಾರೆ. ಐ ಥಿಂಕ್ ನೆನೆ ನೋಡಿ ದೇವದತ್ ಪಡಿಕಲ್ ಚಾನ್ಸೇ ಸಿಗ್ಲಿಲ್ಲ ನೆನೆ ಮುಂಬೈ ಇಂಡಿಯನ್ಸ್ ವಿರುದ್ಧ. ರಜತ್ ಪಟಿದಾರೇ ಬಂದ್ಬಿಟ್ರು. ಅಂದ್ರೆ ಸಮಥಿಂಗ್ ಏನ್ ಅನಿಸ್ತಾ ಇದೆ ಅಂತಂದ್ರೆ ನಂಬರ್ 3 ಬ್ಯಾಟರ್ ಆಗಿ ನಾನು ರಿಪ್ಲೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ತಿಲಕ್ ವರ್ಮಾಗೆ ಸೂರ್ಯಕುಮಾರ್ ಯಾದವ್ಗೆ ತೋರಿಸ್ದಂಗಿತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಆ ತರ ಬ್ಯಾಟಿಂಗ್ ಮಾಡಿದ್ದು ಗುರು. ಏನು ಗುರು ಅದು 6ಗಳು ಹೊಡೆದಿದ್ದು ರಜತ್ ಪಟಿದಾರು. ಗೈಸ್ ನಾನೊಂದು ಫ್ಯಾಕ್ಟ್ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 3 ಸೀಸನ್ ಅಲ್ಲಿ 21 6ನ ಹೊಡೆದಿದ್ದಾರೆ. 3 ಸೀಸನ್ ಅಲ್ಲಿ 21 6. ನಮ್ಮ ರಾಪ ಅವರು 6 ಮ್ಯಾಚಸ್ ಅಲ್ಲೇನೆ 22 6ನ ಬಾರಿಸಿದ್ದಾರೆ. ಐ ಥಿಂಕ್ ಅವ್ರಿಗೂ ಇವ್ರಿಗೂ 3 ಸೀಸನ್ ಅಲ್ಲಿ 6 ಮ್ಯಾಚಸ್ ಗಳಿದೆ, 6 ಇನ್ನಿಂಗ್ಸ್ ಅಲ್ಲಿ ಗೈಸ್. ಆಕ್ಚುಲಿ ಗಜ ಅಂತರ ವ್ಯತ್ಯಾಸ. ಮ್ಯಾಚ್ ಅಲ್ಲಿ CSK ದವರು ಒಂದು ಫಸ್ಟ್ ಕ್ಯಾಚ್ ಬಿಡ್ತಾರಪ್ಪ. ಇಲ್ಲ ಗೈಸ್, ಕ್ಯಾಚ್ ಪಟಕನ್ ಬಿಡ್ತಾರೆ. ನಿನ್ನೆ ಏನಾದ್ರು CSK KKR ಬಿಟ್ಟು ಬೇರೆ ಯಾವ್ದೇ ಟೀಮ್ ಇದ್ದಿದ್ರು ಕ್ಯಾಚ್ ಡ್ರಾಪ್ ಅಲ್ಲೇ ಮ್ಯಾಚ್ ವಿನ್ ಮಾಡ್ಕೊಂಡ್ಬಿಟ್ಟಿರೋರು. ಐ ಥಿಂಕ್ ಅವ್ರು ದಡ್ರು ಬಿಡಿ ಅವ್ರು KKR ಅವರು. ಬಟ್ ನನ್ನ ಪ್ರಕಾರ ನಿನ್ನೆ ಎಷ್ಟು ಕ್ಯಾಚ್ಗಳು ಈಸಿಯೆಸ್ಟ್ ಕ್ಯಾಚ್ಗಳು ಬಿಟ್ರು ಅಂತಂದ್ರೆ ಋತುರಾಜ್ ಗಾಯಕ್ವಾಡ್ ಐ ಥಿಂಕ್ ಕ್ಯಾಪ್ಟನ್ ಆಗಿ ಅಶೇಮ್ಡ್ ಆಗ್ಬೇಕು ಅವ್ರಿಗೆ. ನಾನು ಏನಪ್ಪ ಈ ತರ ಒಳ್ಳೆ ಫ್ರಾಂಚೈಸಿನ ನಾನು ಲೀಡ್ ಮಾಡ್ತಾ ಇದೀನಿ, ಸ್ವಲ್ಪ ಅವೇರ್ನೆಸ್ ಇರಬೇಕು, ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡಬೇಕು. ಐ ನೋ ದಟ್ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ದಾರೆ. ಬಟ್ ನಿನಗೆ ಒಂದು 6 to 7 ಮಂತ್ಸ್ ರೆಸ್ಟ್ ಇತ್ತು. ಆ ಟೈಮಲ್ಲಿ ನಿನ್ನ ಬ್ಯಾಟಿಂಗ್ ನೀನು ಇಂಪ್ರೂವ್ ಮಾಡ್ಕೊಳ್ಬೇಕು. T20 ಸ್ಟೈಲ್ಗೆ ನೀನು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಎವ್ರಿ ಟೈಮ್ ನೀನು ಒಂದೇ ಸ್ಟೈಲಲ್ಲಿ ಬ್ಯಾಟಿಂಗ್ ಆಡೋದ್ರೆ ಆಗಲ್ಲ. ಯಾಕಂದ್ರೆ ನನ್ನ ಆಯುಷ್ ಮಾತ್ರ ನೋಡಿ ಸಖತ್ ಇಂಪ್ರೆಸ್ ಆಯಿತು ಆಕ್ಚುಲಿ. ಆಯುಷ್ ಮಾತ್ರ ಏನಂತಂದ್ರೆ ಆಲ್ಮೋಸ್ಟ್ ಅವ್ರು ನಾನು ಬೇರೆ ತರ ಸೂರ್ಯವಂಶಿ ಮತ್ತೆ ಇವರು ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಾಗ ಅಂಡರ್ 19 ಅಲ್ಲಿ ನೋಡ್ತಾ ಇರ್ತೀನಲ್ಲ, ಆಯುಷ್ ಮಾತ್ರ ನಿಧಾನಕ್ಕೆ ಟೈಮ್ ತಗೊಂಡು ಆಡ್ತಾರೆ ODI ಅಂತ ಬಂದಾಗ. ಬಟ್ ಸಡನ್ಲಿ T20 ಬಂದಾಗ ಎಷ್ಟು ಇಂಪ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಐ ಥಿಂಕ್ ಬಂದಿದ ತಕ್ಷಣ 4 6ಗಳು ಹೊಡೆಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಾಲ್ನ ನೋಡ್ಕೊಂಡು ಆಡ್ತಾ ಇದ್ದಾರೆ. ಯಾಕೆ ಋತುರಾಜ್ ಗಾಯಕ್ವಾಡ್ ಟೆಕ್ನಿಕಲ್ ಆಗಿ ಆಡಕ್ಕೆ ಹೋಗಿ ಔಟ್ ಆಗ್ತಾ ಇದ್ದಾರೆ? ಎಲ್ಲೋ ಒಂದು ಕ್ವಶನ್ ಮಾರ್ಕ್ ಮೂಡುತ್ತೆ. ಐ ಥಿಂಕ್ ಎವ್ರಿ ಟೈಮ್ ಡಿಫೆನ್ಸಿವ್ ಆಗಲ್ಲ. ಹೌದು ನಿಮ್ದೊಂದು ಬ್ಯಾಟ್ ಫೇಸ್ ಇದೆ, ಬಟ್ ಅದನ್ನ ನೀವು ಓಪನ್ ಅಪ್ ಆಗಿ ಆಡಬೇಕು. ನಿನ್ನೆ ಆಕ್ಚುಲಿ ಇದು ಜಾಸ್ತಿ ಡಿಸ್ಕಷನ್ ಆಗ್ತಾ ಇಲ್ಲ. ಬಟ್ ನೆನ್ನೆ ಡಿಸ್ಕಷನ್ ಆಗ್ತಾ ಇರೋದು ಅಜಿಂಕ್ಯ ರಾಣೆ ಬಗ್ಗೆ ಆಕ್ಚುಲಿ ಕ್ಯಾಪ್ಟನ್ಸಿ ಬಗ್ಗೆ ಆಗ್ತಾ ಇದೆ. ಬಟ್ ಅದನ್ನ ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚಲ್ಲಿ ನಾವು ಆಲ್ರೆಡಿ ಹೇಳಿರೋ ಹಾಗೆ ಒಂದು 20 ಓವರ್ಸಲ್ಲಿ ಒಂದು 210 215 220 ರನ್ಸ್ ಬರ್ಬೋದು. ನಿಖಲಸ್ ಪುರಾಣ ಹೈ ಸ್ಕೋರ್ ಆಗ್ತಾರೆ. ಈ ಕಡೆ ವಿರಾಟ್ ಕೊಹ್ಲಿ ಅವರು ವಿಕೆಟ್ ಟೇಕರಲ್ಲಿ ನನಗನ್ಸಿರೋದು ಇವತ್ತು ವಿಲ್ ಗೋ ವಿತ್ ಶಮಿ ಅವರು ಹೈಯೆಸ್ಟ್ ವಿಕೆಟ್ ತಗೊಳ್ತಾರೆ. LSG ಕಡೆ ವಿಕೆಟ್ ತಗೊಳ್ತಾರೆ. RCB ಪರ ನನ್ನ ಪ್ರಕಾರ ಸೊ ಜಾಸ್ ಬ್ಯಾಕ್ ಕಮ್ ಬ್ಯಾಕ್ ಮಾಡಿದ್ರೆ ಜಾಸ್ 100% ಹೈಯೆಸ್ಟ್ ವಿಕೆಟ್ ಆಗ್ತಾರೆ ಗೈಸ್. ತಗೋಬಹುದು ಅಂತ ಭುವನೇಶ್ವರ್ ಕುಮಾರ್ ಹೈಯೆಸ್ಟ್ ವಿಕೆಟ್ ತಗೋಬಹುದು ಅಂತ ಅನಿಸ್ತಾ ಇದೆ. ಅಂಡ್ ಆಕ್ಚುಲಿ ಇನ್ನ ಹೇಳ್ಬೇಕು ಅಂತಂದ್ರೆ LSG ಅವರು ಲಾಸ್ಟ್ ಮ್ಯಾಚ್ ನ ಸೋತ್ಕೊಂಡು ಬರ್ತಾ ಇದ್ದಾರೆ. ಮೇ ಬಿ ಸ್ವಲ್ಪ ಟಫ್ ಫೈಟ್ ಇರುತ್ತೆ. RCB ಅವರು ಲಾಸ್ಟ್ ಮ್ಯಾಚ್ ಗೆದ್ದಿದ್ರೆ MI ಮೇಲೆ. ಹೌದು. ಅಂಡ್ ಗೈಸ್ ಇನ್ನೊಂದು ಟಫ್ ಫೈಟ್ ಅಂತ ಎರಡು ಕಡೆ ಅಂತ ಹೇಳ್ಬೋದು ಇಲ್ಲಿ. ಅಂಡ್ ಗೈಸ್ ಇನ್ನೊಂದು ಏನಂತಂದ್ರೆ ತುಂಬಾ ಜನ ನಮ್ಮ ಚಾನಲ್ ಅಲ್ಲಿ ಬಿಗ್ ಬಾಸ್ ಲವರ್ಸ್ ಇದ್ದೇ ಇರ್ತೀರಾ. ಸೊ ಬಿಗ್ ಬಾಸ್ ಲವರ್ಸ್ ಅಂತಂದ್ರೆ ಗಿಲ್ಲಿ ಫ್ಯಾನ್ಸ್ಗಳು ತುಂಬಾ ಜನ ಇದ್ದೇ ಇರ್ತಾರೆ. ಸೊ ಗಿಲ್ಲಿ ಮತ್ತೆ ಕಾವ್ಯ ಅವರು ಇಬ್ರು ಸೇರ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಗಿವ್ಯಾ 26 ಅನ್ನೋ ಯೂಟ್ಯೂಬ್ ಚಾನಲ್ಲಿ ಗಿವ್ಯಾ ಎಕ್ಸ್ ಓರಮ್ ಬ್ಲಡ್ ಅಂತ ಏನೋ ಸಮಥಿಂಗ್ ಏನೋ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ದಯವಿಟ್ಟು ಯಾರಿಗಾರು ಸೊ ಫ್ಯಾನ್ಸ್ಗಳಿತ್ತು ಅಂದ್ರೆ ಗಿಲ್ಲಿ ಮತ್ತೆ ಈ ಕಡೆ ಕಾವ್ಯ ಫ್ಯಾನ್ಸ್ಗಳು ದಯವಿಟ್ಟು ಹೋಗಿ ನೋಡಿ. ಮಜಾ ಇದೆ ಆಕ್ಚುಲಿ ಶಾರ್ಟ್ ಫಿಲ್ಮ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ದಯವಿಟ್ಟು ಎಂಜಾಯ್ ಮಾಡಿ. ಅಂಡ್ ಇನ್ನೊಂದೇನಪ್ಪ ಅಪ್ಡೇಟ್ ಅಂತಂದ್ರೆ 6:30ಗೆ ಇವತ್ತು ಎಕ್ಸಾಕ್ಟ್ ಆಗಿ ನಾವು ಬಂದು ಲೈವ್ ಅಲ್ಲಿ ಬಂದು ಕುತ್ಕೊಳ್ತೀವಿ. ಐ ಥಿಂಕ್ ವಾಚ್ ಓವರ್ ಮಾಡೋಣ ಅಂತ ಅನ್ಕೊಂಡಿದೀವಿ RCB ಮ್ಯಾಚ್ ಇರೋದ್ರಿಂದ. ಸೊ ಮೊನ್ನೆ ಆಗಕ್ಕಾಗಿಲ್ಲ, ಸಾರಿ. ಸೊ ಐ ಥಿಂಕ್ ಇವಾಗ ಬಂದು ಕುತ್ಕೊಳ್ತೀವಿ. ಸೊ ಎಕ್ಸಾಕ್ಟ್ಲಿ 6:30ಗೆ ಜಾಯ್ನ್ ಆಗಿ ಗೈಸ್. ಓಕೆ, ಮಜಾ ಮಾಡುವ. ಸೊ ಆಕ್ಚುಲಿ ಇವತ್ತಿನ ಪ್ರೆಡಿಕ್ಷನ್ ಸೊ ಹೇಳಲಿಲ್ಲ ಯಾರು ವಿನ್ ಆಗ್ತಾರೆ. RCB ಅಮ್ಮ, ಇವತ್ತು ಪ್ರೆಡಿಕ್ಷನ್ ಬೇಡ. RCB ನಾವು RCB ದಿನ ನಿಮ್ಮ ಹತ್ರ ಬಂದು ಪ್ರೆಡಿಕ್ಷನ್ ಕೇಳ್ಬೇಡಿ. ಬಟ್ ಏನೇ ಸ್ಟ್ರಾಂಗ್ ಟೀಮ್ ಇದ್ದಾಗ ನಾನು ಹೇಳ್ತೀನಿ ಆಲ್ಮೋಸ್ಟ್. ಬಟ್ ತುಂಬಾ ಟಫ್ ಫೈಟ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ವಿಲ್ ಗೋ ವಿತ್ RCB. ಹಾರ್ಟ್ ಸೇಸ್ ಅಂಡ್ ಮೈಂಡ್ ಸೇಸ್ ಇಸ್ RCB ಓನ್ಲಿ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಾಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.